ಒಂದ್ ಕ್ಷಣ ಬಾಯಲ್ಲಿ ನೀರು ಬರಬೇಕು. ಸೌಂಡ್ ಕಂಟ್ರೋಲ್ పెట్టుకో. ನೀ ಇರುಕಿರಿಯೇ ಒಲ ಕೊಟ್ಟಯ. ನಮಸ್ಕಾರ ವೀಕ್ಷಕರೇ, ಪ್ರತಿ ವಾರವೂ ಚಿತ್ರರಂಗದ ಬಿಸಿ ಬಿಸಿ ಸುದ್ದಿಗಳನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ಈ ವಾರ ನಾವು ನಿಮ್ಮ ನೆಚ್ಚಿನ ನಟರ ವಿಶೇಷ ಸಂದರ್ಶನಗಳು, ಹೊಸ ಚಿತ್ರಗಳ ಬಿಡುಗಡೆ ಸಮಾರಂಭಗಳು, ಜನಪ್ರಿಯ ಹಾಡುಗಳ ಬಿಡುಗಡೆಗಳು ಹಾಗೂ ಮುಂಬರುವ ಚಿತ್ರಗಳ ಬಗ್ಗೆ ಮಾಹಿತಿಗಳನ್ನು ನೀಡುತ್ತಿದ್ದೇವೆ. ಚಿತ್ರರಂಗದ ಪ್ರತಿ ಕ್ಷಣವನ್ನು ನಿಮ್ಮ ಮನೆಯಂಗಳಕ್ಕೆ ತರುವ ಪ್ರಯತ್ನ ನಮ್ಮದು. ಲಕ್ಷ್ಮಮ್ಮ ಅವರನ್ನ ಇವತ್ತು ತಂದಿದ್ದಾರೆ. ಹಿಂದೊಮ್ಮೆ ಒಂದು ಆರ್ಕೆಸ್ಟ್ರಾ ಸ್ಟೇಜ್ ಅಲ್ಲಿ ಅವರು ಹೀಗೆ ಹಾಡುವಾಗ ಯಾರು ಅವರನ್ನು ಗುರುತಿಸಿ ಕರೆದು ತಂದು ಪರಿಚಯಿಸಿ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ಆಯ್ತು, ಈಗ ಕಂಪ್ಲೀಟ್ ಫುಲ್ ಫ್ಲೆಜ್ಡ್ ವಿಡಿಯೋ ಸಾಂಗ್ ನೋಡೋ ಸಮಯ. ಒಂದು ಪ್ರೀತಿಯ ಚಪ್ಪಾಳೆ ಬರಲಿ. ಕೋನಾಡೆ ಪದ 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 ಜನಪದ, ಜೈ ಜನಪದ ಅಂತ ಹೇಳ್ತಾ ಒಂದು ಅದ್ಭುತವಾದ ಜನಪದ ಗೀತೆ. ಈಗ ಹಳ್ಳಿಲಿ ಕೂತಿದೀವಿ, ಇಲ್ಲಿಗೆಲ್ಲ ಹೋಗಲ್ಲ, ಅದೆಲ್ಲ ಮಾಡಲ್ಲ ಅಂತ ನಮ್ಗೆ ಗೊತ್ತಾಯ್ತು. ಅದಕ್ಕೆ ಹೋಗ್ಲೇಬೇಕಲ್ಲ, ಹಳ್ಳಿಲಿ ಕೂತಿದ್ರೆ ಆಗಲ್ಲ, ನೋಡ್ಲೇಬೇಕು ಅಂತ ಬಂದಿದೀವಿ ಮೇಡಮ್. ನೋಡೋ ಅನ್ಕೊಂಡ್ ಬಂದು ವಂದನೆಗಳನ್ನ ಹೇಳ್ತಾ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಕೊಡ್ಬೋದಾ? ಲೂಸಿಯಾ ಮುಖಾಂತರ ನನ್ನ ಜರ್ನಿ ಶುರುವಾಯಿತು. ಹಿಂಗೆ ನಾನು ಹಳ್ಳಿಲಿ ಹುಟ್ಟು, ಹಳ್ಳಿಲಿ ಬೆಳೆದು, ಹಳ್ಳಿಲಿ ಈ ಥರ ನಮ್ಮೂರುಗಳಲ್ಲಿ ಈ ಥರ ಜನಪದ ಹಾಡುಗಳನ್ನ ಆಡ್ತಾ ಇರೋರ ಜೊತೆ ನಾನು ನಮ್ಮೂರಲ್ಲಿ ಅಲ್ಲೆಲ್ಲೋ ಒಂದು ಹಾಡು ಹೇಳಕ್ಕೆ ಶುರು ಮಾಡಿದ್ರೆ ಅಲ್ಲಿ ಹೋಗಿ ಕೇಳೋಣ ಅಂತ ಓಡೋಗಿ ಕೂತ್ಕೊಂತ ಇದೆ. ನಮ್ಮ ಕಲೆ ಎಲ್ಲಿಂದ ಹುಟ್ಟುತ್ತೆ ಅಂದರೆ ನಮ್ಮಂಥವ್ರಿಗೆ, ಹಳ್ಳಿಲಿ ಬೆಳೆದವ್ರಿಗೆ ನಮ್ಮ ಹಳ್ಳಿ ಗ್ರಾಮೀಣ ಒಳಗೆ ನಡೆಯುವಂಥ ಜನಪದಗಳು, ಹಬ್ಬಗಳದು, ಅಲ್ಲಿ ಆಡುವಂಥ ಹಾಡುಗಳು, ಸೋಬಾನೆ ಮದುವೆಗಳಲ್ಲಿ ಆಡುವಂಥ ಸೋಬಾನೆ ಪದಗಳು, ಈ ಥರದಲ್ಲೇ ನಮ್ಗೆ ಆಸಕ್ತಿ ಶುರುವಾಗಿದ್ದು. ನಾವು ಏನು ನೋಡಿರ್ತೀವಿ, ನಾವು ಏನು ಕೇಳಿರ್ತೀವಿ ನಮ್ಮ ಹಳ್ಳಿಗಾಡಲ್ಲಿ, ಅದನ್ನೇ ಒಂದು ಕಥೆಯಾಗಿ ಜೋಡಿಸ್ತಾ ಪೋಣಿಸ್ತಾ ಎಷ್ಟು ಎಂಟರ್ಟೈನ್ ಮಾಡ್ಬೋದು ಈ ಚಿತ್ರದ ಮುಖಾಂತರ. ಆ ಪೋಸ್ಟರ್ ನೋಡಿದ್ರೆ ನಿಮ್ಗೊಂದು ನಗು ಬರುತ್ತೆ ಅಲ್ವಾ? ಈ ಹಾಡು ಕೇಳಿದ್ರೆ ಅದೊಂದು ಪ್ರಕೃತಿ, ಆ ಹೊಲ, ಆ ಗದ್ದೆ, ಆ ಜನ, ಹಳ್ಳಿ ಜನ, ಆ ಅವರೆಕಾಳು, ಆ ಉಪ್ಸಾರು ನನಗಿತ್ತು. ಅದು ಆ ಥಿಯೇಟ್ರಲ್ಲಿ ನೋಡಿದವ್ರಿಗೆ ಒಂದು ಕ್ಷಣ ಬಾಯಲ್ಲಿ ನೀರು ಬರಬೇಕು. ಆ ಉಪ್ಸಾರಿಗೆ ಮುದ್ದೆನ ಮುರ್ಕೊಂಡು ತಟ್ಕೊಂಡು ಬಾಯಿಗೆ ಹಾಕಿದ್ರೆ ಎಂಥವ್ರಿಗೂ ನೀರು ಬರಬೇಕು. ಚಿಕ್ಕದ್ರಲ್ಲಿ ಪ್ರೈಸ್ ಇಸ್ಕೊಳ್ಳೋಕೆ ನಾನು ಸ್ಟೇಜ್ ಮೇಲೆ ಎತ್ತಾ ಇರಲಿಲ್ಲ, ಯಾಕಂದ್ರೆ ತುಂಬ ನಾಚಿಕೆ ಸ್ವಭಾವ. ಫ್ರೆಂಡ್ಸ್ನ ಕಳಿಸ್ಬಿಟ್ಟು ನಾನು ರಜಾ ಕೊಡ್ತಾ ಇದ್ದೆ, ದಿನ ಮಾತಾಡೋಕ್ಕೆ ಬರಲ್ಲ. ಈ ನವೀನ್ಗೆ ಹಾಡು ಗೊತ್ತು, ಹಾಡ್ಬಿಡ್ತಾನೆ. ರಿಷಿ ಅವ್ರಿಗೆ ಪೇಂಟಿಂಗ್ ಗೊತ್ತು, ಪೇಂಟ್ ಮಾಡಿ ತೋರಿಸ್ಬಿಡ್ತಾರೆ. ಬಟ್ ನಮಗಿರೋ ಟ್ಯಾಲೆಂಟು ತುಂಬ ಎಕ್ಸ್ಪೆನ್ಸಿವ್ ಆರ್ಟ್. ಅದು ಏನೋ ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ, ಅದನ್ನು ಡಿಸ್ಪ್ಲೇ ಮಾಡೋಕ್ಕೆ ಒಂದು ಹಲವಾರು ವರ್ಷ ಶ್ರಮ ಇರುತ್ತೆ. ಚಿಕ್ಕಮ್ಮಣ್ಣನಂತವರ ಆಶೀರ್ವಾದ ಬೇಕಾಗತ್ತೆ. ನಾನು US 35 ವರ್ಷ ಆಯಿತು ಇದ್ದು. ಬಟ್ ನನಗೆ ನಮ್ಮ ಕನ್ನಡ, ನಮ್ಮ ಭಾಷೆ, ನಮ್ಮ ಕರ್ನಾಟಕ, ನಾನು ಬೆಂಗಳೂರವಳು, ಸೊ ನಮ್ಮ ಬೆಂಗಳೂರು ಅದೆಲ್ಲ ನನಗೆ ತುಂಬಾ ಊಟ ಬೆಳೆದಿದೆಲ್ಲ ಬೆಂಗಳೂರು. ಸೊ ಇವರು ಮಂಡ್ಯದವರು. ಸೊ ಅದು ನನಗೆ ತುಂಬ ಸ್ವಾಭಿಮಾನ ಇದೆ, ಆಸೆ ಇದೆ. ನಮ್ಮ ಕರ್ನಾಟಕ, ನಮ್ಮ ಕನ್ನಡ ಜನರು ಯಾರು ಬರ್ತಾರೆ ಇಲ್ಲಿಂದ USA ಹೆಲ್ಪ್ ಮಾಡ್ತೀವಿ. ನಾನು ಇವರು ಎಲ್ಲರಿಗೂ ತೋರಿಸ್ಬೇಕು, ನಾವು USA ಇದ್ರೇನು ಈ ಥರ ರಿಸ್ಕ್ ತಗೊಂಡು ಮಾಡ್ತಿದ್ದೀವಿ ಅಂತ ಎಲ್ಲರಿಗೆ ತೋರಿಸೋಣ ಅಂತ, ನಮ್ಮ ಕನ್ನಡಿಗರಿಗೆ ಇದ್ದು ತೋರಿಸೋಣ ಅಂತ ನಾನು ಈ ಥರ ಮಾಡಿದ್ದು. ಸೊ ನೀವೆಲ್ಲ ಥ್ಯಾಂಕ್ಸ್ ತುಂಬ ಬಂದಿದ್ದಕ್ಕೆ. ಸೊ ಪ್ಲೀಸ್ ಸ್ಪ್ರೆಡ್ ದ ವರ್ಡ್. Hopefully through your inputs and everything, it will be a success. Thank you so much for coming. ಮಳೆ ಇರಲಿ, ಬಿಸಿಲಿರಲಿ, ಸಿಡಿಲಿರಲಿ, ಜೈ ಬಾಲಯ್ಯ. ನೋಡ್ರಪ್ಪ, ಇವತ್ತೊಂದು ವಿಶೇಷವಾದ ದಿನ. ಅಂದ್ರೆ ಭಾವನಾರ ಇವತ್ತು ನಾನು ಕನ್ನಡದಲ್ಲೂ ಮಾತಾಡ್ತೀನಿ, తెలుగಲ್ಲೂ మాట్లాడుతీని. సో మరికొద్ది సేపట్లో ఎగ్జాక్ట్గా 7:56కి మనం
అఖండ 2 మ్యాసివ్ ట్రైలర్ చూడబోతున్నాం. ఆర్ యు గైస్ రెడీ? బాలకృష్ణ గారికి గట్టిగా చెప్పులతో వేదిక మీదకి ఆహ్వానం పలికేద్దాం. అలాంగ్ విత్ ఆర్ శివన్న, ಅಲಾಂಗ್ ವಿತ್ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್, ಕರುನಾಡ ಚಕ್ರವರ್ತಿ and ನಂದಮೂರಿ ಸಿಂಹಂ. here we welcome our sensational director బోయపాటి శ్రీను గారు and our heroine సంయుక్త గారు. చింతామణిలోనే ಅಖಂಡ 2 ಟ್ರೈಲರ್ ಲಾಂಚ್, ಆಲ್ ದ ಬೆಸ್ಟ್. ಭಾಳ ಖುಷಿ ಆಗುತ್ತೆ. ಚಿಂತಾಮಣಿಗೆ ನಾನು ಇದು 2ನೇ ಸಲ ಬರ್ತಾ ಇರೋದು. ಫಸ್ಟ್ ಟೈಮ್ ಬರ್ತಿರೋದು ಸತ್ಯ ಇನ್ ಲವ್ ಶೂಟಿಂಗ್ ಮಾಡಿದ್ದೆ ಇಲ್ಲಿ. ಅದಾದಮೇಲೆ ಇವತ್ತು ಬ್ರದರ್ ಫಿಲಮ್ ಟ್ರೈಲರ್ ಲಾಂಚ್ ಬಂದಿದ್ದೀನಿ. ಅಖಂಡ 2 ನಾವು ಒಂದೇ ಫ್ಯಾಮ್ಲಿ. ಯಾಕೆಂದ್ರೆ ನಮಗೆ ಇವ್ರ ತಂದೆ ನಮಗೆ ದೊಡ್ಡಪ್ಪನ ಥರ ದೊಡ್ಡಪ್ಪನೇ. ಯಾಕಂದರೆ ನಾವು ಇವರಿಬ್ಬರು ಬ್ರದರ್ಸ್ ಥರ. ಸೊ ನಮ್ಗೆ ತುಂಬ ಖುಷಿಯಾಗುತ್ತೆ ಅವ್ರು ಬಂದಾಗ. ನಮ್ಗೆ ಅನಿಸುತ್ತೆ ಯಾವಾಗವಾಗ ಎನರ್ಜಿ ಅಂದರೆ ಈ ಕಡೆ ಸೈಡ್ ಶಿವಣ್ಣ, ಆ ಕಡೆ ಸೈಡ್ ಬಾಲಕೃಷ್ಣ ಅಂತ ಹೇಳ್ತಾರೆ. ನಮ್ಗೆ ಅದು ಭಾಳ ಖುಷಿ ಆಗುತ್ತೆ. ಈ ಕ್ರೌಡ್ ಇನ್ನೂ ವೆಯ್ಟ್ ಮಾಡ್ತಿದ್ದೀರ ಅಂದರೆ ನಿಜವಾಗ್ಲೂ ನಿಮ್ಮಿಂದ ನಾವು ಇವಾಗ ನೋಡಿ ಮಳೆನೂ ನಿಂತೋಯ್ತು ಇವಾಗ. ಸೊ ನಮ್ಗೆ ಭಾಳ ಖುಷಿಯಾಗುತ್ತೆ. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ ಕಲಾವಿದರ ಮೇಲೆ ಅಂತ ಕೇಳ್ಕೊಂಡು ನಾನು ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ದೈವ ತಂಡಕ್ಕೆ ಬಂದ್ರೆ ನಾವು ಕತ್ತರಿಸ್ತೇವೆ. ನಿಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಸರ್ಜಿಕಲ್ ಸ್ಟ್ರೈಕ್. ಶಿವಣ್ಣ, ಒಂದು ಕ್ವಿಕ್ ರಿಯಾಕ್ಷನ್ ನಿಮ್ಮ ಆ ಟ್ರೈಲರ್ ಬಗ್ಗೆ. ఐ లవ్ యూ ఆల్. నాకు ఎంత సంతోషం అంటే ఆ సంతోషం నేను వర్డ్స్లో ఎక్స్ప్రెస్ చేయలేకపోతున్నాం. చింతామణి, థ్యాంక్ యూ సో మచ్. అది ఒక చిన్న గ్లిమ్స్ అన్నమాట. మూవీ చూడండి, పక్కా గూస్ బంప్స్, ఐ ప్రామిస్. మెటిక్యులస్ ప్లానర్, ఏమనుకున్నారో షూట్ చేస్తారు. హీ లవ్ సినిమా సో మచ్. అండ్ వీళ్ళ కాంబినేషన్ బాలయ్య గారు అండ్ బోయపాటి గారు, సింహ, లెజెండ్, అఖండ, ఇప్పుడు అఖండ తాండవం. ನಾನು ಕನ್ನಡಿಗ ಕಣೋ, ನೋಡ್ತೀನಿ ನಿನ್ನ ಸಂಗತಿ. ಕರ್ನಾಟಕ ಇಸ್ ಮೈ ಬ್ರದರ್ಸ್ ಹೌಸ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೆ ನೀ ಕನ್ನಡವಾರಿಗೂ. ಕನ್ನಡವ ಸಚ್ಚ, ಕನ್ನಡವ ನಿಜ. ಆಂಧ್ರ ಕುವೇಂದ್ರ ಭಾವ ಕೇಳ್ತೀಯಾ? ಕನ್ನಡ ಎಂದು ಕೃಷ್ಣದೇವರಾಯ ಹಾಗ ವೀರ, ದೊಡ್ಡ ಮನೆ ಕಂಠಿದವ ರಾಜಕುಮಾರ ಹಾಗ ಧೀರ. ನಾನು ಕನ್ನಡಿಗ ಕಣೋ, ನೋಡ್ತೀನಿ ನಿನ್ನ ಸಂಗತಿ. ಕರ್ನಾಟಕ ಇಸ್ ಮೈ ಬ್ರದರ್ಸ್ ಹೌಸ್. ಪಟಾಕಿ ಇದೆಯಲ್ಲ, ಇದು ಜೈ ಕರ್ನಾಟಕ ಮಾತೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಎಲ್ಲರೂ ಕನ್ನಡ ಜನತೆಗೆ ನಮಸ್ಕಾರ. నా తమ్ముడు శివన్న, అలాగే నా అభిమానులందరికీ, అలాగే ఈ ప్రోగ్రాం వీక్షిస్తున్న ప్రేక్షకులు, కన్నడ ప్రేక్షకులందరికీ కూడా నా హృదయపూర్వక కళాభివందనాలు తెలియజేసుకుంటున్నాను. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಜೈ ಅಪ್ಪು, ಜೈ ಅಪ್ಪು. ವಿ ಲವ್ ಯು ಅಪ್ಪು, ವಿ ಮಿಸ್ ಯು. ವಿ లవ్ యూ అప్పు, వి మిస్ యూ. అంటే నాన్నగారు కన్నడ రాజ్కుమార్ గారు, కంఠీరవ రాజ్కుమార్ గారు నటిస్తుంటే, పౌరాణికలు నటిస్తుంటే, మరి నటిస్తుంటే పౌరాణికాలు ప్రాణం పోసుకునే జానపదాలు, జావలీలు పాడాయి. అలాగే సాంఘికాలు, సాహస వరగమనాలు అయ్యాయి. పద్యం నాటు కట్టింది, ಪದ್ಯ ಪದಕ್ಕಿಂದಿ ಪಾಠ ನಾಟು ಕಟ್ಟಿಂది. ಸ್ಟೇಜ್ ಮೇಲೆ 2 ಲೆಜೆಂಡರ್ ಇದ್ದಾರೆ, ಇಬ್ಬರು ಲೆಜೆಂಡ್ ఇದ್ದಾರೆ సార్. ఇక్కడే ఒక అడుగుతాను సార్, ఏం చేస్తారు నాకు తెలియదు సార్. బోయపాటి సార్ డైరెక్టర్, మీరు ఇద్దరు చేయాలి సార్. ఇది జరగాలి. ಏನ್ ಹೇಳ್ತೀರಾ ಎಲ್ಲರೂ ಹೇಳಿ. ಶಿವಣ್ಣ, ಐ ಆಮ್ ರೆಡಿ. ವಿ ಆರ್ ರೆಡಿ. సార్ నేను డబల్ రెడీ. సౌండ్ కంట్రోల్లో పెట్టుకో.
ఏ సౌండ్కు నవ్వుతానో ఏ సౌండ్కు నరుకుతానో నాకు తెలీదు.